ಇದು ಪಿರಂಗಿ ಮದ್ದಾ? ಪಿರಂಗಿ ಆಗಿನ ಕಾಲದ್ದು. ಏನು ಇಷ್ಟು ದೊಡ್ಡದಾಗೈತೆ? ಆಗಿನ ಇಡೀ ಭಾರತದಲ್ಲೇ ಅತಿ ದೊಡ್ಡದಾಯ್ತು. ಅತಿ ದೊಡ್ಡದು ಪಿರಂಗಿ ಅದಕ್ಕೆನಾ ಇಲ್ಲಿ ಗುಣ ಇಲ್ಲಿ. ಓಕೆ, ಈ ಸೈಡಲ್ಲಿ ಮುಸ್ಲೆ ಥರ ಕಾಣಿಸ್ತೈತೆ. ಲಾರ್ಜ್ ಕೆನಾನ್ ಬಾಯಿ. ಹಾಂ ಹಾಂ ಹಾಂ. ಈ ಕಡೆಯಿಂದ ಮುಂದೆಯಿಂದ ಫ್ರಂಟ್ ಮೀಸೆ ಈ ಕಡೆ ಎಲ್ಲ ಕಾಣಿಸ್ತಿದೆ. ಈ ಕಡೆಯಿಂದ ಕಾಣೋದು ಮೊಸಳೆ. ಈ ಕಡೆಯಿಂದ ಫ್ರಂಟ್ ಮೂಗು ಬಾಯಿ ಎಲ್ಲ ಕಾಣಿಸ್ತಿದೆ. ಹ್ಞೂ 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 ಹ್ಞೂ. ಮೇಲಿಂದ ನೋಡಿದ್ರೆ ಮೂಗು ಬಾಯಿ ಮಕ ಥರ ಕಾಣಿಸ್ತೈತೆ. ಮೇಲೆ ಮೇಲೆ ಸಿಂಹದಲ್ಲಿ ಮನುಷ್ಯನ ಮಕ. ಇಲ್ಲಿ ಕೊಟ್ಟರೆ ಲಾರ್ಜ್ ಕೆನಾನ್ ಆಫ್ ಐರನ್ ದ ಮಸ್ ಇಸ್ ಫೇಸ್ಡ್ ಇನ್ ಟು ದ ಫಾರ್ಮ್ ಆಫ್ ಲಯನ್ಸ್ ಹೆಡ್. ಸಿಂಹದ ತಲೆ ಥರ ಇದೆ ಪಿರಂಗಿದು. ಮ್ಯಾಲೆ ನೋಡಿದ್ರೆ ಮ್ಯಾಲಿಂದ ಹೆಂಗೆ ಕಾಣುತ್ತೆ? ಹಿಂಗೆ ಕಾಣುತ್ತೆ. ಮನುಷ್ಯನ ಮುಖದ ಥರ ಕಾಣುತ್ತಾ? ಸಿಂಹದ ತಲೆನೇ ಮನುಷ್ಯನ ಮಕ ಥರ ಕಾಣುತ್ತಾ? ಅಲ್ಲಿ ಬರೆದಿದ್ದಾರೆ ಇಡೀ ಭಾರತದಲ್ಲೇ ಅತಿ ದೊಡ್ಡ ಪಿರಂಗಿ. ಲಾರ್ಜ್ ಕೆನಾನ್ ಆಫ್ ಕ್ಯಾಸ್ಟ್ ಐರನ್ ವಿತ್ ಇನ್ಸ್ಪೆಕ್ಷನ್. ಬಾಬಾ 1489 1686ರಲ್ಲಿ ಬಳಸಿರೋದು. ಆದಿಲ್ ಶಾಹಿ. ಏನೋ ಬರ್ದಿದೆ ಬಟ್ ದೂರ ಕಾಣಲ್ಲ. ಇದನ್ನು ಅತ್ಯಂತ ಚಿಕ್ಕದಾದ ಪಿರಂಗಿ. ಇಲ್ಲೊಂದು ಪಿರಂಗಿ ಇದೆ. ವಿಶ್ವವಿಖ್ಯಾತ ಪ್ರಸಿದ್ಧವಾದಂಥ ನಾವೀಗ ಗೋಲ್ ಗುಂಬಜ್ ಒಳಗೆ ಹೋಗೋಣ. ಬಿಜಾಪುರ ಜನಕ್ಕೆ ಒಂದು ಸತಿ ಹೇಳಿ ಅರ್ಥ ಆಗಲ್ಲ, 7 ಸತಿ ಹೇಳಬೇಕು. ಇಲ್ಲಿ ಒಂದು ಸತಿ ಕೂಗಿದ್ರೆ 7 ಸತಿ ಶಬ್ದ ಬರುತ್ತೆ. ಇವೆಲ್ಲ ನಾವು ಸ್ಕೂಲಲ್ಲಿ ಕೇಳ್ತಾ ಇದ್ರಿ. ಆ ಥರ ನಮಗೆ ಟೀಚರ್ ಪಾಠ ಮಾಡ್ತಿದ್ರು. ಇವತ್ತು ಅದನ್ನು ನಾವು ನೇರವಾಗಿ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಗೋಲ್ ಗುಂಬಜ್ನ ಎದುರುಗಡೆ ವಿಶೇಷ ಏನಪ್ಪ ಅಂದರೆ ಒಂದು ತೊಟ್ಟಿ ಥರ ಕಟ್ಟಿದ್ದಾರೆ ನೀರು ನಿಂತ್ಕೊಳ್ಳೋದಕ್ಕೆ. ತೊಟ್ಟಿ ಥರ ಕಟ್ಟಿದ್ದಾರೆ. ಮತ್ತು ಈಚೆಯಿಂದ ಬರ್ಬೇಕಾದ್ರೆ ಕೈ ಕಾಲು ತೊಳ್ಕೊಂಡು ಹೋಗ್ತಿದ್ರು ಅಂತ ಒಂದಿದೈತೆ. ಓಕೆ. ಮತ್ತು ಏನೇ ಒಂದು ಗುಮ್ಮಟ ಇರಲಿ, ಏನು ನೀರು ನಿಂತಿದ್ರೆ ಒಳ್ಳೆ ಶುಭ ಶಕುನ ಅಂತ ಅದೈತೆ. ಓಕೆ ಓಕೆ. ಮತ್ತು ಆಟೋಮೆಟಿಕ್ ನೀರು ಬರುತ್ತೆ ಅಲ್ಲಿ ಸೆಂಟ್ರಲ್ಲೇ ಐತೆ. ಅಲ್ಲಿ ಇದೆಲ್ಲ ಐತಲ್ಲ, ಅಂದರೆ ನೀರು ಒಂದು ಶುಭ ಸಂಕೇತನ ಸೂಚಿಸುತ್ತೆ. ಮತ್ತು ಬಂದಾಗ ಕೈ ಕಾಲು ತೊಳ್ಕೊಂಡು ಒಳಗೆ ಬರ್ಬೋದು. ಆ ಕಾರಣದಿಂದಾಗಿ ಮುಂದೆಗಡೆ ನೀರು ನಿಂತ್ಕೊಳ್ಳೋ ವ್ಯವಸ್ಥೆನ ಮಾಡಿದ್ದಾರೆ. ಅದು ಆಟೋಮೆಟಿಕ್ ಆಗಿ ನೀರು ಬರುತ್ತೆ, ಯಾರು ಹಾಕೊಂಡಿಲ್ಲ. ಹಾಂ ಹಾಂ. ಮಳೆ ಬಂದೈತೆ ಅದಷ್ಟು ಅದೇ ಬಂದೈತೆ. ಓಕೆ. ಜಾಸ್ತಿ ಮಳೆ ಬಂದರೆ ಜಾಸ್ತಿ ಬರುತ್ತೆ. ಬನ್ನಿ ಬಿಜಾಪುರದ ಗೋಲ್ ಗುಂಬಜಿನ ಸೌಂದರ್ಯನ ಸವಿಯೋಣ. ಎಷ್ಟು ಇನ್ನೊಂದು ಅಲ್ಲಿ ಮೇಲೆಗಡೆ ಅಲ್ಲಾಡ್ತಿದೆಯಲ್ಲ, ಓಕೆ, ಅದು ಶಿಡ್ಲು ಹಿಡಿದು ಕಟ್ಟಾಕಿರೋದು ಅಂತ ಲೋಕಲ್ ಜನ ಮಾತಾಡ್ತಾರೆ. ಓಕೆ. ಆದರೆ ಅದು ಶಿಡ್ಲಲ್ಲ. ಹಾಂ, ಸಿಡಿಲು. ಸಿಡಿಲಲ್ಲ, ಅದು ಉಲ್ಕೆ ಏನೋ ಅಂತಾರಲ್ಲ ಅಣ್ಣ. ಹಾಂ ಹಾಂ. ಅದನ್ನ ತಂದು ಶುಭವಾಗಲಿ ಅಂತ ಕಟ್ಟಿರೋದು. ಇಲ್ಲಾಂದರೆ ಕಬ್ಬಣ ಹಾಕಿರೋದು. ಶಿಡ್ಲು ಬಂದರೂ ಏನಾಗಬಾರ್ದು. ನಮ್ಮ ಪಾದರಕ್ಷೆಗಳನ್ನ ಹೊರಗಡೆ ಬಿಟ್ಟು ಗೋಲ್ ಗುಂಬಜಿನ ಒಳಗಡೆ ಹೋಗೋಣ. ಮರದ ಬಾಗಿಲು. ಓಕೆ. ಒಳಗಡೆ ಬರ್ತಿದ್ದಂಗೆ 7 ಸತಿ ಕೇಳಿಸ್ತಾ ಇದೆ. ಆದಿಲ್ ಶಾಹಿ ಅವರ ಸ್ಮಾರಕಗಳು, ಅವರ ಕುಟುಂಬದವರ ಸ್ಮಾರಕಗಳು.
ಅಯ್ಯಪ್ಪ. ಬಿಜಾಪುರದ ಗೋಲ್ ಗುಂಬಜ್ ಮೇಲ್ಗೆ ಹೋಗ್ತಾ ಇದ್ದೀವಿ. ಸ್ಟೇರ್ ಕೇಸ್. ಬೆಳಕು ಬರೋಕ್ಕೆ ಒಂದು ಓಪನಿಂಗ್ ಮಾಡೋರೆ. ತಣ್ಣ ಗಾಳಿ ಬರ್ತಿದೆ. इधर ओपन है. ಗೋಲ್ ಗುಂಬಜ್ನ ಟಾಪ್ ಮೇಲೆ ಭಾಗ ಬಂದಿದೆ. ನೋಡಿ ಇವಾಗ ಇದು ಚೆನ್ನಾಗಿ ಕಾಣಿಸುತ್ತೆ ತೋರಿಸು. ಆಗಲೇ ಹಿಡಿತಿದ್ದೆ ನೀನು. ಎಂಟೈರ್ ಬಿಜಾಪುರನೇ ಕಾಣಿಸ್ತದೆ. ಗುಮ್ಮಟ ಹತ್ತೋದಕ್ಕೆ ಚೈನ್ ಬಳಸಿದ್ದಾರೆ. ಇಲ್ಲಿಂದ ಆ ಗೋಡೆವರೆಗೂ ಬರೋ.